NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಪ್ರಾಚೀನ ಕಾಲದಲ್ಲಿ ಋಷಿ ಮುನಿಗಳು ಮಠ ಆಶ್ರಮಗಳಲ್ಲಿ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಯಿಂದ ಕಾಣುತ್ತಿದ್ದರು. ಹಳ್ಳಿಗಳಲ್ಲಿ ಗುಡಿಸಲುಗಳಿದ್ದವು. ಗುಡಿಸಲಿನ ಮುಂದೆ ಅರವಟ್ಟಿಗೆಗಳನ್ನ ಕಟ್ಟಿ ಪಕ್ಷಿಗಳಿಗೆ ನೀರು ಕುಡಿಯುವ ವ್ಯವಸ್ಥೆ ಮಾಡುತ್ತಿದ್ದರು. ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲರೂ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿ ಕಾಡನ್ನು ನಾಶ ಮಾಡಿ ಕಟ್ಟಡಗಳನ್ನ ಕಟ್ಟುತ್ತಿದ್ದೇವೆ. ಪ್ರಾಣಿ ಪಕ್ಷಿಗಳ ಸುರಕ್ಷತೆ ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತದೆ. ಮೊದಲಿನಿಗಿಂತ ಪ್ರಾಣಿ ಪಕ್ಷಿಗಳ ಸಂಕುಲನ ಕಡಿಮೆಯಾಗುತ್ತಿದೆ. ಈ ಯುಗಾದಿಯ ಹೊಸ ವರ್ಷದಿಂದ ಎಲ್ಲರ ಮನೆಯ ಮುಂಭಾಗ ಮೇಲ್ಛಾವಣಿಗಳಲ್ಲಿ ಪಕ್ಷಿಗಳಿಗೆ ನೀರಿನ ದಾಹವನ್ನು ತೀರಿಸುವ ಮುಖಾಂತರ ಈ ಹೊಸ ವರ್ಷವನ್ನು ಆಚರಿಸೋಣ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮುಲ್ಲೇಖನ ಬಿತ್ತಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪಂಚಾಚಾರ್ಯನ ಹಾಗೂ ಎಲ್ಲ ಆರಾಧ್ಯ ಗುರುಪರಂಪರೆಯ ಸ್ಮರಣೆಯನ್ನು ಮಾಡ್ತಾ ಈ ಒಂದು ಯುಗಾದಿಯ ಪ್ರಯುಕ್ತ ಹೊಸ ವರ್ಷದ ಹಿಂದೂ ಸಂಪ್ರದಾಯದ ಪ್ರಯುಕ್ತ ಹೊಸ ವರ್ಷವನ್ನು ನಾವೆಲ್ಲ ಆಚರಣೆ ಮಾಡ್ತೇವೆ. ಆ ಎಲ್ಲ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಈ ಒಂದು ಹೊಸ ವರ್ಷದಿಂದ ನಾವೇನು ಮಾಡಬೇಕಾಗಿದೆ ಅಂತಂದ್ರೆ ಈಗೆಲ್ಲ ಬೇಸಿಗೆಯ ತಾಪದಿಂದ ಬಳಲುತ್ತಿರುವಂತಹ ನಾವೆಲ್ಲರೂ ಕೂಡ ನಮಗೆ ದೇವರು ಬಾಯಿಯನ್ನು ಕೊಟ್ಟಿದ್ದಾನೆ. ನಾವು ಮಾತನಾಡಿ ನಮಗೆ ನೀರಡಿಕೆ ಆದರೆ ನೀರನ್ನು ಕೇಳಿ ಕುಡಿಯುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಮೂಕ ಪ್ರಾಣಿ ಪಕ್ಷಿಗಳು ಕೂಡ ಇವತ್ತು ಬಿಸಿಲಿನಿಂದ ಎಷ್ಟೋ ಜೀವಿಗಳಲ್ಲಿ ಬಳಲಿ ಸಾವನ್ನಪ್ತಾ ಇದ್ದಾವೆ. ಅದಕ್ಕೆ ನಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದ್ರೆ ನಮ್ಮ ಮನೆಯ ಮುಂದಿರುವಂತಹ ಒಂದು ಗಿಡಗಳಲ್ಲಿ ಮತ್ತೊಂದು ಇದರಲ್ಲಿ ಮನೆಯ ಮೇಲ್ಛಾವಣಿಗಳಲ್ಲಿ ನೀರನ್ನು ಒಂದಿಷ್ಟು ಬಾಟಲ್ಗಳನ್ನು ಕಟ್ ಮಾಡಿ ಹಾಕೋದ್ರ ಮುಖಾಂತರ ಪಕ್ಷಿಗಳಿಗೆ ನೀರನ್ನು ಕೊಟ್ಟು ಮಾನವೀಯ ಮೌಲ್ಯತ್ವವನ್ನು ಬೆಳೆಸ್ಕೊಂಡು ಮನುಷ್ಯತ್ವವನ್ನು ಉಳಿಸ್ಕೊಳ್ಳೋಣ ಅನ್ನುವಂಥ ಎಲ್ಲರಿಗೆ ಒಂದು ಸಂದೇಶವನ್ನು ಕೊಡ್ತಾ ಬನ್ನಿ ನಾವೆಲ್ಲರೂ ಕೂಡ ಈ ಒಂದು ಪಕ್ಷಿಗಳಿಗೆ ನೀರನ್ನು ಕೊಡಿಸುವಂಥ ಕಾರ್ಯ ಮಾಡೋಣ.